ಕೊಡೆಕೆನಾಲಿಂದ ಮಧುರೆಗೆ ಬಂದ್ವಿ. ಯಾಕಂದರೆ ಮಧುರೆಯಿಂದ ನಮ್ಮ ಪ್ರೋಗ್ರಾಮ್ ಇತ್ತು. ಮಧುರೆಯಿಂದ ನಾನೊಂದು ರಾಜಪಾಳ್ಯಂ ಅನ್ನೋ ಕಡೆ ಹೋಗಬೇಕಾದ್ರೆ ಅಲ್ಲೊಂದು ಸ್ಕೂಲ್ ಇದೆ, ಆ ಸ್ಕೂಲ್ ಇನ್ಸ್ಪೆಕ್ಷನ್ ಇತ್ತು ನನಗೆ. ಸೊ ಆ ಸ್ಕೂಲ್ ಇನ್ಸ್ಪೆಕ್ಷನ್ಗೆ ಹೋಗಬೇಕಾಗಿತ್ತು. ನಾನು ಹೀಗೆ ಟೂರ್ ಹಾಕ್ಕೊಂಡೋಗಿದ್ದೆ, ಕೊಡೆಕೆನಾಲು, ಮಧುರೈ, ರಾಜಪಾಳ್ಯಂ ಮಾಡ್ಕೊಂಡು ವಾಪಸ್ ಕೊಯಮತ್ತೂರು ಬರೋದು, ಇದರ ಪ್ರೋಗ್ರಾಮ್ ಹಾಕ್ಕೊಂಡೋಗಿದೆ. ಸೊ ಮಧುರೆಗೆ ನಾವು ಒಂದು ಅರ್ಧ ದಿನ ಮೊದಲೇ ಹೊರಟೋದ್ವಿ. ಅವತ್ತು ವಿಜಯದಶಮಿನೇ. ಸೊ ಹೋದ್ವಿ, 2 ಗಂಟೆಗೆ ಬಂದ್ವಿ. 5 ಗಂಟೆ ಅಷ್ಟೊತ್ತಿಗೆ ಸೇರಿಬಿಟ್ವಿ. ಆಮೇಲೆ ಅಲ್ಲೊಂದು ನಮ್ಗೆ ಗೊತ್ತಿರೋ ಜಾಗ ಇದೆ, ಹೋಟ್ಲಿದೆ, ಒಂದು ರೂಮ್ ತೆಗೆದುಕೊಂಡು ಸ್ವಲ್ಪ ಸುಧಾರಿಸ್ಕೊಂಡ್ವಿ. ಆಮೇಲೆ ಗೊತ್ತು ಇವತ್ತು ವಿಜಯದಶಮಿ ಭಾನುವಾರ, ಮಧುರೈ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಮೀನಾಕ್ಷಿ ದೇವಿ ದೇವಸ್ಥಾನ, ತುಂಬ ಜನ ಇರ್ತಾರೆ, ದರ್ಶನ ಸಿಗೋದು ತುಂಬ ಕಷ್ಟ ಎಲ್ಲ ಗೊತ್ತಿತ್ತು. ಆದರೂ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಫಲಹಾರ ಕೂಡ ಮಾಡಿಬಿಟ್ವಿ. ಊಟನೂ ರಾತ್ರಿ ಫಲಹಾರ ಮಾಡ್ಕೊಬಿಟ್ಟು ನಾವು ಆ ದೇವಸ್ಥಾನಕ್ಕೆ ಹೋದಾಗ ಒಂದು 7:30-8 ಏನೋ ಇತ್ತು. ಆ 7:30-8 ಒಂದೇ ದೊಡ್ಡ ದೇವಸ್ಥಾನ, ಎಲ್ಲಿ ನೋಡಿದ್ರು ಜನ. ನವರಾತ್ರಿ ಇದು ವಿಜಯದಶಮಿ. ಸರಿ, ಹೇಗೋ ನಾವಿಬ್ಬರು ಜನರ ಸಮೂಹದಲ್ಲೇ ನೂಕ್ಲುಗ್ಲು ಎಲ್ಲ ಮಾಡಿಕೊಂಡು ಆ ದೇವಸ್ಥಾನದ ಮೀನಾಕ್ಷಿ ದೇವಸ್ಥಾನ ಎಂಟ್ರೆನ್ಸಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಅಲ್ಲೊಂದು ಬೋರ್ಡ್ ಹಾಕಿತ್ತು, 200 ರೂಪೀಸ್ ದರ್ಶನ ಅಂತ, ಪೇಡ್ ದರ್ಶನ ಟಿಕೆಟ್. ಸೊ ಸದ್ಯಕ್ಕೆ ಇದಿದೆಯಲ್ಲ ಅಂತ ನಾವು 200 ರೂಪಾಯಿ ಕೊಟ್ಟಿಬ್ಬರು ಟಿಕೆಟ್ ತೆಗೆದುಕೊಂಡ್ವಿ. ಸೊ ಇದಕ್ಕೂ ರಶ್ ಇರುತ್ತೆ, ಆಗಲಿ ಅಟ್ಲೀಸ್ಟ್ ಧರ್ಮ ದರ್ಶನಕ್ಕಿಂತ ಇದು ಬೆಟರ್ ಅಂತ ಅದು ಹೋದರೆ, ನಮ್ಮ ಆಶ್ಚರ್ಯಕ್ಕೆ 10 ಮಿನಿಟ್ಸ್ ಕೂಡ ಆಗಿರಲಿಲ್ಲ ನಾವು ಟಿಕೆಟ್ ತೆಗೆದುಕೊಂಡು ನಾವು ಮಧುರೆ ಮೀನಾಕ್ಷಿ ಎದುರೋಗಿದ್ವಿ. ಓಕೆ.